ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತಹು. ಎಲ್ಲರಿಗೆ ನಮಸ್ಕಾರ. ಇವತ್ತು ಮಾಧ್ಯಮ ಮುಖಾಂತರ ಬರೋಕ್ಕೆ ಕಾರಣ ಏನಂತ ಹೇಳಿದರೆ, ನಿನ್ನೆ ಕೊಟ್ಟತಕ್ಕಂಥ ಹೇಳಿಕೆ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಆಡಿಯೋ ಮೆಸೇಜ್ ಹಾಕಿದ್ದಾರೆ. ಅವರು ನಮ್ಮ ಶ್ರೀನಾಥ್ ದಣಿಯವರ ಬಗ್ಗೆ ಇವತ್ತು ಅವ್ರು ಕಾಂಗ್ರೆಸ್ದವರು ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನಾನು ನಿಮಗೆ ಕೇಳೋಕ್ಕೆ ಇಷ್ಟಪಡಕತ್ತೀನಿ. ನೀವು JDS ಪಕ್ಷದಿಂದ ಗೆದ್ದು ಬಂದವರು, ಕಾಂಗ್ರೆಸ್ನವ್ರು ನೀವು ಅಲ್ಲ. ಕಾಂಗ್ರೆಸ್ನಲ್ಲಿ MLC ಆದವರು HR ಶ್ರೀನಾಥ್ ದಣಿ, ಅವರು ಕಾಂಗ್ರೆಸ್ನವ್ರು ಇಲ್ಲ ಅಂತ ಹೇಳಕತ್ತಾರಲ್ಲ ಸಚಿವರೇ, ಮಾಜಿ ಸಚಿವರೇ ಇಕ್ಬಾಲ್ ಅನ್ಸಾರಿ ಅವರೇ. 2023 ಚುನಾವಣೆಯಲ್ಲಿ ತಾವು ಸೋಲಕ್ಕೆ ಕಾರಣ ತಾವೇ ಹೊಣೆಗಾರ. ಅದಕ್ಕೆ ನಾವಿಲ್ಲ. 2023 ನಾವು ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗಿದ್ದೀವಿ. ನಮ್ಮ ಶ್ರೀನಾಥ್ ದಣಿಯವರೆಲ್ಲ ಸೇರಿ ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗಿದ್ದೀವಿ, JDS ಪಕ್ಷ ಬಿಟ್ಟು. ಆ ನಂತರ ಆವಾಗ ವಿಶ್ವಾಸ, ನಿಮಗೆ ಟಿಕೆಟ್ ಕನ್ಫರ್ಮ್ ಆಗಿತ್ತು, ಸಿಕ್ಕಿತ್ತು ಟಿಕೆಟ್, B ಫಾರ್ಮ್ ನಿಮಗೆ ಸಿಕ್ಕಿತ್ತು. ಆ ಟೈಮ್ನಲ್ಲಿ ನಮಗೆ ಬಂದು ವಿಶ್ವಾಸಕ್ಕೆ ತೊಗೊಂಡು ಹೋಗ್ಯಾರ. ನೀವು ನಮ್ಮ ಶ್ರೀನಾಥ್ ದಣಿಗೆ ಬಂದು ಭೇಟಿ ಆಗಿದ್ದಾರಾ? ರಾಮುಲು ದಣಿಗೆ ಬಂದು ಭೇಟಿ ಆಗಿದ್ದಾರಾ? ಭೇಟಿ ಆಗಿಲ್ಲ. ನೀವು ಹೆಂಗಂತ ಹೇಳ್ತೀರಿ ನಾವು ಹೊಣೆಗಾರರು ಸೋಲ್ಸೋಕ್ಕೆ ಅಂತೇಳಿ? ಯಾವ ಸಮಸ್ಯೆಗೆ ಆಗುತ್ತೀರಿ ನೀವು ಹೇಳಿ ನೋಡೋಣ. ನೀವು ನಾನು ಇನ್ನೊಂದು ಹೇಳಿದರು, ಮುಸಲ್ಮಾನ್ ಕಾಯಾಗ ಸಿದ್ದರಾಮಯ್ಯ ಹೋಗಿರೋ ಚಂಬು ಅಂತ ಹೇಳಿದರು. ಸ್ವಾಮಿ, ನಾವು ಯಾರ ಮೇಲೆ ಡಿಪೆಂಡ್ ಇಲ್ಲ. ನಮ್ಮ ಅಲ್ಲಾ ಪರಮಾತ್ಮ ಆತನ ಮೇಲೆ ಡಿಪೆಂಡ್. ಇಡೀ ಮುಸಲ್ಮಾನ್ ಸಮಾಜ ಐತಲ್ಲ ಇವತ್ತು ಇರ್ಬೇಕಂದ್ರೆ ಕಾರಣ ಏನಂತ ಹೇಳಿದರೆ, ಇವತ್ತು ಅಲ್ಲಾ ಪರಮಾತ್ಮ ಮೇಲೆ ವಿಶ್ವಾಸ ಮೇಲೆ ಇರ್ತಾರ. ಚಂಬು ಕೊಡೋನು ಬಿಡೋನು ಆ ಪರಮಾತ್ಮ ಅಲ್ಲ, ನಮಗೆ ಬೇರೆ ಯಾರಿಲ್ಲ. ಇದಕ್ಕಿಂತ ಮುಂಚೆ ಯಡಿಯೂರಪ್ಪ CM ಇದ್ದರು, ಚಂಬು ಬಂದೈತೆ ಕಾಯಾಗ ನಮಗೆ ಇಲ್ಲ. ಅದಕ್ಕಿಂತ ಮುಂಚೆ SM ಕೃಷ್ಣ CM ಇದ್ದರು, ನಮ್ಮ ಕಾಯಾಗ ಚಂಬು ಬಂದೈತೆ ಇಲ್ಲ. ನಮಗೆ ದುಡಿಯೋದು ತಪ್ಪಿಲ್ಲ. ನಾವು ಮುಸಲ್ಮಾನ್ ಬಾಂಧವರು ಅಲ್ಲನ ಮೇಲೆ ನಂಬ್ಕೊಂಡು, ಅಲ್ಲನ ಮೇಲೆ ಇದು ಮಾಡ್ಕೊಂಡು ನಾವು ಜೀವನ ಮಾಡೋರು. ಇಂಥ ಹೇಳಿಕೆಗಳು ಕೊಡಬೇಡ್ರಿ ಮಾಜಿ ಸಚಿವರೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ದೀನ ದುರ್ಬಲರಿಗೆ, ಎಲ್ಲರಲ್ಲಿ ನೀನು ಒಂದಾಗು ಮಂಕುತಿಮ್ಮ ಅನ್ನುವಂಥ ಈ ಶರಣರನ ಮಾತನ್ನು ಸ್ಮರಿಸ್ಕೊಳ್ತಾ ಈ ಪತ್ರಿಕೆ ಮುಖಾಂತರ ಬರ್ಲಿಕ್ಕೆ ಕಾರಣ ಏನಂದರೆ, ಬಂಧುಗಳೇ, ನಿನ್ನೆ ಒಂದು ಆಡಿಯೋ ಮುಖಾಂತರ, ನಿನ್ನೆ ಒಂದಲ್ಲ ಪದೇ ಪದೇ ಇಕ್ಬಾಲ್ ಅನ್ಸಾರಿ ಸಾಹೇಬರು ನಮ್ಮ ಶ್ರೀನಾಥ್ ದಣಿಯವರಿಗೆ ಟೀಕೆ ಪ್ರಹಾರ ಮಾಡ್ಕೊಳ್ತಾನೇ ಬಂದಿದ್ದಾರೆ. ನಮ್ಮ ಸೋಲಿಸಿದವರು ಶ್ರೀನಾಥ್ ದಣಿಯವರು, ನಮ್ಮ ಸೋಲಿಗೆ ಕಾರಣ ಶ್ರೀನಾಥ್ ದಣಿಯವರು, ಮಲ್ಲಿಕಾರ್ಜುನ್ ನಾಗಪ್ಪನವರು ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ಸಿಗೆ ದ್ರೋಹ ಬಗೆದಿದ್ದಾರೆ ಅಂತ ಅವರು ಹೇಳ್ಕೊಂತ ಬರ್ತಿದ್ದಾರೆ. ಸ್ವಾಮಿ, ನಿಮ್ಮನ್ನು ಹೇಳಕ್ಕೆ ಬಯಸ್ತೇನೆ, ಅವ್ರು ನಿಮ್ಮ ಮನೆಗೆ ಬಂದು ಮತ ಹಾಕಬೇಕಾ? ಮತದ ಭಿಕ್ಷೆ ಅಂತ ಹೇಳಿದರೆ ಒಂದು ಮತದ ಭಿಕ್ಷೆ ಅದು. ಆ ಭಿಕ್ಷೆಯನ್ನು ಕೇಳೋ ರೀತಿ ನೀವು ಬಂದು ಎಲ್ಲರೂ ವಿಶ್ವಾಸ ತೊಗೊಂಡು ಹೋದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ. ಹಾಗಾಗಿ ಒಂದು ಟೈಮ್ ಆಗಿದ್ರು ಹೋಗ್ಲಿ, MS ಅನ್ಸಾರಿ ಸಾಹೇಬ್ರ ಮೇಲೆ ಅವ್ರಿಗೆ ಅಪಾರ ಗೌರವ ಇದೆ. ಅವ್ರ ತಂದೆಯ ಬಗ್ಗೆ ಕೀಳಾಗಿ ಮಾತಾಡೋದಿಲ್ಲ. ಆದರೆ ನೀವು ಪದೇ ಪದೇ ಅವ್ರ ತಂದೆಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ. ಇದನ್ನು ತಾವು ಇದನ್ನು ಚೇಂಜಸ್ ಮಾಡ್ಕೋಬೇಕು ಬಂಧುಗಳೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ನಿಮ್ಮ ಮನೆಗೆ ಬಂದು ಓಟ್ ಹಾಕಬೇಕಾ ಹೇಳಿ? ನೀವು ಬೆಂಗಳೂರಿನಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆದರು ಶ್ರೀನಾಥ್ ದಣಿ ಅವರು, ಆವಾಗ ಊಟಕ್ಕೆ ಆಹ್ವಾನ ಕೊಟ್ಟರು. ಅವ್ರು ನಿಮ್ಮನ್ನು ಕರೆದ್ರು, ಪದೇ ಪದೇ ಕೈ ಮಿಲಾಯಿಸಿದ್ರು, ನಮ್ಮ ಜೊತೆ ಸ್ನೇಹ ಬೆಳೆಸ್ಕೊಡ್ರಿ, ನಮ್ಮ ಜೊತೆ ಬರ್ರಿ ಅಂತ ಹೇಳಿ. ನೀವು ಬರಲಿಲ್ಲ. ಆದರೂ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ ನೀವು. ಮೊನ್ನೆ ಒಂದು ಕೊಟ್ಟಿರುವಂಥ ಹೇಳಿಕೆ, ಸಿದ್ದರಾಮಯ್ಯ ಅವ್ರು ಬರಲಿಲ್ಲ ಅಂತಂದರೆ, ಸಿದ್ದರಾಮಯ್ಯ ಇದ್ರೆ ನಮಗೆ ಚಂಬೋ ಗತಿ. ಸ್ವಾಮಿ, ಯಾರ ಮೇಲೆ ಯಾರು ಡಿಪೆಂಡ್ ಇಲ್ಲ. ಈ ಸಮಾಜ ನಮ್ಮದೇ ಒಂದು ಸಮಾಜ ಇದೆ. ನಾವು ದೇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಇದ್ದೀವಿ. ಇವತ್ತು ಬಹಳಷ್ಟು ಸರ್ಕಾರಗಳು, ಬಹಳಷ್ಟು ಮುಖ್ಯಮಂತ್ರಿಗಳು ಬಂದರು ಹೋದರು. ಈ BJP ಅವರು ನಮ್ಮ ಮೇಲೆ ಟೀಕಾ ಪ್ರಹಾರ ಮಾಡಿದರು, ನಮ್ಮ ಒಂದು ಹಿಜಾಬಿನ ಬಗ್ಗೆ ಇದು ಮಾಡಿದರು, ನಮ್ಮ ಹಲಾಲ್ ಕಟ್ಟು ಝಟ್ಕಾ ಕಟ್ಟು ನಮ್ಮದು ಊಟ ಮಾಡೋದ್ರಿಂದ ಹುಟ್ಟು ಬಟ್ಟೆವರೆಗೂ ಅವರು ನಮ್ಮನ್ನು ಟೀಕಿಸ್ತಾನೆ ಬರ್ತಾ ಇದ್ದಾರೆ. ಆದರೆ ನಮಗೇನಾಗಿಲ್ಲ. ಆ ದೇವ್ರ ಮೇಲೆ ನಂಬಿಕೆ ಇದೆ, ಆ ದೇವ್ರ ಮೇಲೆ ವಿಶ್ವಾಸ ಇದೆ, ಆ ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಅದನ್ನು ನಾನು ನಿಮ್ಮನ್ನು ಹೇಳಕ್ಕೆ ಬಯಸ್ತೀನಿ. ಇಂಥ ಹಗುರವಾದ ಮಾತನಾಡಿ ಸಮಾಜಕ್ಕೂ ಎಲ್ಲೋ ಒಂದು ಕಡೆ ಬೇರೆ ದಾರಿಯಲ್ಲಿ ಒಯ್ಯುವಂಥ ಕೆಲಸ ತಾವು ಮಾಡಬಾರ್ದು ಅನ್ನೋ ಮಾತನ್ನು ಈ ಪತ್ರಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಮ್ಮ ಶ್ರೀನಾಥ್ ದಣಿಯವರು ಈ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಏನೇನು ಕೊಟ್ಟಿದ್ದಾರೆ ಕೊಡುಗೆ, ನಮ್ಮ ಸಮಾಜಕ್ಕೆ ಏನು ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಳ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಜಿ ಸಚಿವರು
ಮಾಜಿ ಶಾಸಕರು ಇಕ್ಬಾಲ್ ಅನ್ಸಾರಿ ಇವರು ಆಡಿಯೋ ಮುಖಾಂತರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಂದು ಸಂದೇಶವನ್ನು ಕಳಿಸಿದರು. ಆ ಸಂದೇಶದಲ್ಲಿ ನಮ್ಮ ನಾಯಕರುಗಳಾದ ಎಚ್ ಆರ್ ಶ್ರೀನಾಥ್ ದಣಿಯವರ ಬಗ್ಗೆ ಏನು ಮಾತನಾಡಿದ್ದಾರೆ ಆ ಮಾತಿಗೆ ನಾವು ಇವತ್ತು ಖಂಡಿಸುತ್ತಾ, ರಾಜಕಾರಣ ಮತ್ತು ಪಾಲಿಟಿಕಲ್ ನಮ್ಮ ನಾಯಕರು ಕಲಿಯಬೇಕಂತೇಳಿ ಅವರು ಏನು ಮಾತನಾಡಿದ್ದಾರೆ ಆ ಮಾತನ್ನು ಖಂಡಿಸುತ್ತಾ, ರಾಜಕೀಯ ಮತ್ತು ಪಾಲಿಟಿಷಿಯನ್ ಆ ಮನೆತನದಿಂದ ಬಂದಿದೆ. ಆ ಮನೆತನ ರಾಜಕೀಯ ಗೌಡಿ ಮನೆ ಅಂತೇಳಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲ, ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಒಂದು ಖ್ಯಾತಿ ಪಡೆದಿರುವಂಥ ಮನೆ. ಅದು ರಾಜಕೀಯ ಭೀಷ್ಮರಾಗದಂಥ ಮಾಜಿ ಸಂಸದರು ಎಚ್ ಇ ರಾಮುಲು ದಣಿಯವರು ಒಂದು ರಾಜಕೀಯ ಅವರ ಕಾರ್ಯಕರ್ತರಿಂದ ಹಿಡಿದು ಅವರಿಂದ ಹಿಂಬಾಲಿಕರು ಏನು ಇದ್ದರು ಅವರಿಗೆಲ್ಲರಿಗೆ ರಾಜಕೀಯ ಪಾಠ ಕಲಿಸಿದ್ದೇ ಆ ರಾಜಕೀಯ ಗರಡಿ ಮನೆ. ಇವತ್ತು ನಾನು ಅಲ್ಪಸಂಖ್ಯಾತ ಒಂದು ಸಮಾಜದಿಂದ ನಾವು ಇವತ್ತು ಎಚ್ ಆರ್ ಶ್ರೀನಾಥ್ ದಣಿ ಅಭಿಮಾನಿಯಾಗಿ ಇವತ್ತು ಮಾಧ್ಯಮದ ಮುಖಾಂತರ ಮಾತಾಡುವಂಥ ಶಕ್ತಿ ಬರಬೇಕಂದ್ರೆ ಅದರ ಕೊಡುಗೆ ನಮ್ಮ ಎಚ್ ಆರ್ ಶ್ರೀನಾಥ್ ದಣಿಯವರದು. ನಮ್ಮ ಶ್ರೀನಾಥ್ ದಣಿಯವರು ಸರ್ವ ಸಮಾಜದ ಬಾಂಧವರ ಮತ್ತು ಸರ್ವ ಸಮಾಜದ ಬಾಂಧವರದಲ್ಲಿ ಏನು ದೀನ ದಲಿತರು ಅಲ್ಪಸಂಖ್ಯಾತರು ಎಲ್ಲ ನಾಯಕರನ್ನು ಒಗ್ಗೂಡಿಸಿ ನಡೆಯುವಂಥ ನಾಯಕರು ಅವರು. ಅಂಥವರೇ ನಾಯಕರಂತೇಳಿ ಇವತ್ತು ಪ್ರತಿ ಸಮಾಜದ ವ್ಯಕ್ತಿಗಳು ಏನೋ ಅವರ ಸಮಸ್ಯೆಗಳಿದ್ದರೆ ಅವರ ಕಡೆ ತಗೊಂಬಂದು ನ್ಯಾಯಯುತವಾಗಿ ನ್ಯಾಯವನ್ನು ಬಗೆಹರಿಸಿಕೊಳ್ಳುವಂಥ ಹೋಗುವಂಥ ಸಂದರ್ಭದಲ್ಲಿ ಕೆಲವರಿಗೆ ಅವರು ಮಾಡುವಂಥ ಕಾರ್ಯಗಳನ್ನು ಆಗಬರಲಾದ ಕಾರಣಕ್ಕಾಗಿ ಅವರಿಗೆ ಏನು ಹೇಳ್ತಾರೆ ಅಂದರೆ ಇವರು ರಾಜಕೀಯ ಇವರಿಗೆ ಬರ್ತಾ ಇಲ್ಲ, ಇವರು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ ರಾಜಕೀಯ ಅಲ್ಲಿ ಗರುಡಿ ಮನೆ, ಅಲ್ಲಿಂದ ಬಹಳಷ್ಟು ಜನ ಆ ಗರುಡಿ ಮನೆಯಿಂದ ಪಾಠವನ್ನು ಕಲಿತು ಬಂದು ಇವತ್ತು ರಾಜಕಾರಣದಲ್ಲಿ ಸಕ್ರಿಯವಾಗಿ ರಾಜಕಾರಣಿ ಅಂತೇಳಿ ಗುರುತಿಸಿಕೊಂಡಿದ್ದೇ ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಶ್ರೀನಾಥ್ ದಣಿಯವರು ರಾಜಕೀಯ ಬಗ್ಗೆ ಮಾತನಾಡೋ ಟೈಮ್ನಲ್ಲಿ ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ತಾಳ್ಮೆ ಮತ್ತು ಅವರ ಬಗ್ಗೆ ಅವ್ರು ಮಾಡುವಂಥ ಕಾರ್ಯಗಳನ್ನು ನೋಡಿ ಮಾತಾಡಿದರೆ ಅದು ಒಂದು ಸರಿ ಅಂತ ನಾನು ಇವತ್ತು ಅನಿಸ್ತೇನೆ. ಯಾಕಂದರೆ ಅವ್ರ ಅಭಿಮಾನಿಯಾಗಿ ನಾನು ಇವತ್ತು ಅವ್ರು ಮಾತಾಡಿದಂಥ ಪದಗಳ ಮೇಲೆ ನಾನು ಇವತ್ತು ನಾನು ಖಂಡಿಸಬೇಕಾಗ್ತೈತೆ. ಇವತ್ತು ಎಚ್ ಆರ್ ಶ್ರೀನಾಥ್ ದಣಿಯವರು ಮಾಡುವಂಥ ಕಾರ್ಯಕ್ಕೆ ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಹಳಷ್ಟು ಶ್ಲಾಘನೆ ಇದೆ. ಮತ್ತು ಹೈಕಮಾಂಡ್ ಅವರಿಗೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ನೇಮಕ ಮಾಡಿ ಇವತ್ತು ಲೋಕಸಭೆ ಅಭ್ಯರ್ಥಿ ಗೆಲ್ಲಬೇಕಂದ್ರೆ ಹಗಲಿರುಳು ಶ್ರಮಿಸಿ ಇವತ್ತು ಕಾಂಗ್ರೆಸ್ಸಿಗೆ ಒಂದು ಸಂಸದರಾಗಿ ಇವತ್ತು ಲೋಕಸಭೆ ಕಳಿಸಿದ್ದು ಏನಾದರೂ ಅವರಿಗೆ ಕೀರ್ತಿ ತಪ್ಪಿದಂದರೆ ಅದು ಶ್ರೀನಾಥ್ ದಣಿಯವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.